ನಮಸ್ಕಾರ. ಇವತ್ತು ಚಿತ್ತಾಪುರ ಮುಖಂಡ ಬಿಜೆಪಿಯ ಒಂದು ಮುಖಂಡರಾಗಿರೋ ಮಣಿಕಂಠ ರಾಠೋಡ್ ಅವರು ಒಂದು ಮಾನಸಿಕ ಅಸ್ವಸ್ಥರಾಗಿದ್ದಾರೆ. ಅದೇ ಥರ ಮಾತಾಡ್ತಾ ಇದ್ದಾರೆ. ಅವರಿಗೇನೋ ಒಂದು ಮಾನಸಿಕ ರೋಗ ಹರಡಿದೆ. ಯಾಕಂದ್ರೆ ಒಂದು ರಾಜಕೀಯ ಗಂಧಗಾಳಿ, ರಾಜಕೀಯ ಒಂದು ಪ್ರಜ್ಞಾನ ಇರಲಾರ್ದೆ ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ಏನಪ್ಪ ಅಂದ್ರೆ ಒಂದು ಅವಾಚ್ಯ ಶಬ್ದಗಳಿಂದ ಒಂದು ಅಸಂವಿಧಾನಿಕ ಪದಗಳನ್ನು ಬಳಕೆ ಮಾಡಿ ಏನು ಅವರು ಆರೋಪ ಇದು ಮಾಡ್ತಾ ಇದ್ದಾರಲ್ಲ, ಅದು ಖಂಡನೀಯ ಅದ. ಯಾಕಂದ್ರೆ ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪ ಇದು ಸಾಮಾನ್ಯವಾಗಿರುತ್ತೆ. ಅದರ ರಾಜಕೀಯದಲ್ಲಿ ಏನಪ್ಪ ಅಂದ್ರೆ ಹೆಲ್ದಿ ಕಾಂಪಿಟೇಷನ್ ಇರಬೇಕು. ಒಂದು ಸಾರ್ವಜನಿಕವಾಗಿ ಹಿತಾಸಕ್ತಿಯ ಒಂದು ಪೂರಕವಾಗಿರಬೇಕು ಯಾವುದೇ ಒಂದು ಆರೋಪ ಮಾಡಿದ್ರೆ. ಅದರ ಮಣಿಕಂಠ ರಾಠೋಡ್ ಅವರು ಏನಪ್ಪ ಅಂದ್ರೆ ಒಂದು ಪ್ರಿಯಾಂಕಾ ಖರ್ಗೆ ಅವರಿಗೆ ಒಂದು ವ್ಯಕ್ತಿಗತ, ಬಹಳ ವ್ಯಕ್ತಿಗತ ಹಾಗೂ ಒಂದು ವೈಯಕ್ತಿಕ ಟೀಕೆ ಮಾಡುವ ಮುಖಾಂತರ ಅಂದ್ರೆ ಸಮಾಜದಲ್ಲಿ ಒಂದು ಕಲಹ ಸೃಷ್ಟಿ ಮಾಡಕ್ಕೆ ಏನಪ್ಪಾ ಅಂದ್ರೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ನಾ ಹೇಳಕ್ ಇಷ್ಟಪಡ್ತೀನಿ, ಮತ್ತು ಬಿಜೆಪಿಯ ಜಿಲ್ಲಾ ಮುಖಂಡರಿಗೆ ಹೇಳಕ್ ಇಷ್ಟಪಡ್ತೀನಿ, ಒಂದು ಸಚಿವರ ಬಗ್ಗೆ ಈ ತರ ಒಂದು ಅಸಂವಿಧಾನಿಕ ಪದಗಳನ್ನು ಬಳಕೆ ಮಾಡಿದ್ರು ಕೂಡ ಅವ್ರಿಗೆ ಯಾವುದೇ ಅವರಿಗೆ ಪ್ರತಿಕ್ರಿಯೆ ನೀಡಿಲ್ಲ. ಅದಕ್ಕೆ ನಾ ಬಿಜೆಪಿ ಮುಖಂಡರು ಕೇಳಕ್ ಇಷ್ಟಪಡ್ತೀನಿ, ನೀವು ಸಚಿವರ ಬಗ್ಗೆ ಈ ತರ ಒಂದು ಬಹಳ ಕೀಳು ಮಟ್ಟದ ಒಂದು ಶಬ್ದ ಬಳಕೆ ಮಾಡಿದ್ರೆ ಅದು ನಮಗೆ ಶೋಭೆ ತರ ಅಂತ ಅಲ್ಲ. ಯಾಕಂದ್ರೆ ನೀವು ಹೇಳ್ಕೊತೀರಿ ನಮ್ಮ ಶಿಸ್ತಿನ ಪಕ್ಷದ ಅಂತ, ಇದೇ ಶಿಸ್ತಿನ ಪಕ್ಷದ ನಮ್ಮ ಬಿಜೆಪಿದವರಿಗೆ. ಯಾಕಂದ್ರೆ ನಿಮ್ಮಲ್ಲಿ ತತ್ವ ಸಿದ್ಧಾಂತಗಳ ಬಗ್ಗೆ ಭಾಳ ಮಾತಾಡ್ತೀರಿ, ಮತ್ತೆ ರಾಮ ರಾಜ್ಯದ ಬಗ್ಗೆ ಮಾತಾಡ್ತೀರಿ. ಅಂದ್ರೆ ಇದೇ ಕಲಿಸಿರಿ ನೀವು ಮುಖಂಡರುಗಳಿಗೆ, ಸಚಿವರ ಬಗ್ಗೆ ಈ ತರ ಮಾತಾಡ್ಬೇಕು, ಯಾವ ಪದಗಳನ್ನು ಬಳಸ್ಬೇಕಂತ. ಅದಕ್ಕೆ ನೀವೇನು ಅಂತ ಒಂದು ಹುಚ್ಚ, ಒಂದು ಮೆಂಟಲ, ಅವ ಸಚಿವರಿಗೆ ಮೆಂಟಲ್ ಅಂತನ, ಅವನಂತ ಹುಚ್ಚು ನನ್ನ ಅನ್ಸಮಟ್ಟಿ ಈ ಜಿಲ್ಲಾದಾಗ ಯಾವ ಮುಖಂಡ್ರೇ ಇಲ್ಲ. ಅಂತ ಹುಚ್ಚರಿಗೆ ಯಾವರೇ ಒಂದು ಮೆಂಟಲ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅವ್ರಿಗೆ ಏನದ, ಅವ್ರಿಗೆ ಏನಪ್ಪಾ ಅಂದ್ರೆ ಒಂದು ಚಿಕಿತ್ಸೆ ಕೊಡ್ಸಿರಿ. ಅವನದೇನಪ್ಪ ಅಂದ್ರೆ ಮಾನಸಿಕ ಅಸ್ವಸ್ಥ ಆಗ್ಯಾನ ಏನಿಲ್ಲ ಅಂತ ಒಂದು ಚಿಕಿತ್ಸೆ ಕೊಡಿಸಿ ಅವರಿಗೆ ಸರಿಪಡಿಸ್ರಿ ಅಂತ ನಾ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ಮತ್ತು ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ನೀವು ಮಾತಾಡೋಂಥ ಯೋಗ್ಯತೆ ಇಲ್ಲಿ ಯಾವ ಜಿಲ್ಲಾ ಲೀಡರ್ಗಳು ಬಿ ಇಲ್ಲ. ಯಾಕಂದ್ರೆ ಅವರು ಸಚಿವರಾದಾಗ, ಟೂರಿಸಂ ಮಿನಿಸ್ಟರ್ ಆದಾಗ ಹಾಗೂ IT-BT ಮಿನಿಸ್ಟರ್ ಆದಾಗ ಕೇಂದ್ರ ಸರ್ಕಾರ ಅವರಿಗೆ ಒಳ್ಳೆ ಟೂರಿಸಂ ಮಿನಿಸ್ಟರ್, ಒಳ್ಳೆ IT-BT ಮಿನಿಸ್ಟರ್ ಅಂತ ಒಳ್ಳೆ ಅವಾರ್ಡ್ ಕೊಟ್ಟಿದ್ದಾರೆ. ಅವರು ಅಂತ ಸಚಿವರ ಬಗ್ಗೆ ನೀವು ಮಾತಾಡಕ ಯಾವ ಲೀಡರ್ಗಳು ಬಳಿ ಯೋಗ್ಯತೆ ಇಲ್ಲ. ಮತ್ತು ಯಾವುದೇ ಆರೋಪ ಮಾಡಿದ್ರೆ ಮಾಡ್ರಿ, ನಮ್ಮ ಸಚಿವರ ಒಂದು ಓಪನ್ ಸ್ಟೇಜ್ ರೆಡಿ ಮಾಡ್ರಿ, ನಮ್ಮ ಸಚಿವರು ಬಂದು ಅದಕ್ಕೆಲ್ಲ ಸರ್ಕಾರದ ಬಗ್ಗೆ ಇರಲಿ, ಆರೋಪದ ಬಗ್ಗೆ ಇರಲಿ, ಅವರು ನಿಂತು ನಿಮ್ಗೆ ಅವರು ಉತ್ತರ ಕೊಡಕ ರೆಡಿ ಆಗಿದ್ದಾರೆ. ಅದಕ್ಕೆ ನೀವು ಯಾವಾಗ ಹೇಳ್ತೀರಿ ಹೇಳ್ರಿ, ನಮ್ಮ ಸಚಿವರು ನಾವೇ ಕರ್ಕೊಂಡು ಬರ್ತೀವಿ ನಿಮ್ಗೆ ಉತ್ತರ ಕೊಡಕ. ಅದಕ್ಕೆ ಇಂಥ ಟೀಕೆ ಟಿಪ್ಪಣಿಗಳು ಮಾಡಕ್ಕಿದ್ ಬೇಡ್ರಿ. ಯಾಕಂದ್ರೆ ಇದು ಐತಂದ್ರೆ ನಾಳಿನ ದಿನ ಎಲ್ಲ ಕಾರ್ಯಕರ್ತರೇ ಅವರಿಗೆ ಒಂದು ಬುದ್ಧಿ ಕಲ್ಸಂತ ಪಾಳಿ ಬಂದ್ಬಿಡ್ತದೆ. ಅದಕ್ಕೆ ಇಷ್ಟೇ ಮಾತಾಡಕ ಇಷ್ಟಪಡ್ತೀನಿ. ಇಲ್ಲ ಎಲ್ಲ ಏಕವಚನದಲ್ಲಿ ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದಾರೆ ಅವರು ಸಚಿವರ ಬಗ್ಗೆ. ಅದಕ್ಕೆ ಅಂತ ಏಕವಚನದಲ್ಲಿ ಅಸಂವಿಧಾನಕ್ಕೆ ಪದಗಳನ್ನು ಬಳಸಿದಕ್ಕೆ ನಾವು ಅವ್ರಿಗೆ ಖಂಡಿಸ್ತೀವಿ. ಅರವಿಂದ್ ಚೌಹಾಣ್.